ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಸ್ಗೆ ಸ್ವಾಗತ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇವತ್ತು ಅವರೆಕಾಯಿ ರೊಟ್ಟಿ ಹೇಗ್ ಮಾಡೋದು ಅಂತ ನೋಡೋಣ. ಬೇಕಾಗಿರುವಂತ ಸಾಮಗ್ರಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅವರೆಕಾಳು ನೋಡಿ, ನಾನು ತೀರಾ ಸಣ್ಣದು ಯಾವುದು ತುಂಬಾ ಎಳಸಾಗಿರುತ್ತೆ ಅಂತ ಅವರೆಕಾಯಿನ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ರೊಟ್ಟಿಗೆ ಅಂತ. ದಪ್ಪದ ತಗೊಂಡ್ರೆ ರೊಟ್ಟಿ ಮಾಡ್ಬೇಕಾದ್ರೆ ಮಂದ ಆಗ್ಬಿಡುತ್ತೆ ರೊಟ್ಟಿ ಅಂತ. ಸಣ್ಣದು ಎಳಸಾಗಿರುವಂತ ಅವರೆಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ಒಂದು ಕುಕ್ ಕೂಗಿಸ್ಕೊಂಡಿದ್ದೀನಿ, ಅದು ನೀರು ಕೂಡ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, 300-350 ಗ್ರಾಮ್ ಆಗುವಷ್ಟು ಅಕ್ಕಿ ಹಿಟ್ಟು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ. ಇದನ್ನ ಮಾಡೋದು ಹೇಗೆ ಅಂತ ನೋಡಿ. ಈರುಳ್ಳಿ ಹಾಕೋತಾ ಇದ್ದೀನಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಅವರೆಕಾಳು ಬೇಯಿಸಿಟ್ಕೊಂಡಿರೋದು, ಒಂದೇ ಒಂದು ವಿಷಲ್ ಮಾಡ್ಕೊಂಡಿರೋದು, ಜೀರಿಗೆ, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನ ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ, ಇದಕ್ಕೆ ನಾವೀಗ ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಫಸ್ಟ್ ಹಾಗೇನೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಮಾಡಿ ಆಗಿದೆ. ನಾವೇನು ಕಾಳನ್ನ ಬೇಯಿಸಬೇಕಾದ್ರೆ ನೀರ್ ಹಾಕೊಂಡಿದ್ವಿ, ಅದೇ ನೀರನ್ನ ಬಳಸ್ಕೊಂಡು ನಾನೀಗ ಕಲ್ಸ್ಕೊತಾ ಇದ್ದೀನಿ. ಅದಷ್ಟೇ ನೀರು ಸಾಕಾಗಲ್ಲ, ಬೇಕಂದ್ರೆ ನಾವು ಮೇಲೆ ಎಕ್ಸ್ಟ್ರಾ ನೀರನ್ನ ಹಾಕೋಬೇಕು. ಅದು ಇವಾಗ ಕಲಸಿ ಆಗಿದೆ. ನೆಕ್ಸ್ಟ್ ತೊಟ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಬಾಲ್ ಸೈಜ್ದು ಹಿಟ್ಟನ್ನ ತಗೊಂಡಿದ್ದೀನಿ. ಇದರಲ್ಲಿ ನಾವೀಗ ರೊಟ್ಟಿನ ತಟ್ಕೊಳ್ಳೋಣ. ಮೊದಲೇ ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ಈ ತರ ಹಾಕೊಂಡಿದ್ದೀನಿ. ಇನ್ನು ಯಾರೆಲ್ಲ ಜಸ್ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ರೆ ತಿಳಿಸಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಈಗ ತವಾ ಕಾದಿದೆ. ನಾನು ಇದಕ್ಕೆ ಎಣ್ಣೆ ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ಗೂ ಮತ್ತೆ ಹೈ ಫ್ಲೇಮ್ಗೂ ಮಧ್ಯದಲ್ಲಿ ಫ್ಲೇಮ್ ಇಟ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿ ರೊಟ್ಟಿ ಹಿಟ್ಟನ್ನ ತಟ್ಕೊಂಡಿದ್ದೀನಿ. ನೀರು ಎತ್ಕೊಂಡು ತಟ್ಕೊಂಡಿದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನ ಆಗುತ್ತೆ, ಯಾಕಂದ್ರೆ ಕಾಳು ದಪ್ಪ ಇರೋದ್ರಿಂದ ನಿಧಾನಕ್ಕೆ ತಟ್ಕೋಬೇಕು. ಇವಾಗ ನಾನು ಇದನ್ನ ಕಲ್ ಮೇಲೆ ಹಾಕ್ತಾ ಇದ್ದೀನಿ. ಮೇಲೆ ನೀರು ಹಾಕೊಂಡು ಇದನ್ನ ತೆಗಿಬೇಕು. ನೋಡಿ, ಒಂಚೂರು ಬಿಟ್ಕೊಳ್ದೆ ನೀಟಾಗಿ ಬರ್ತಾ ಇದೆ. ನಾನು ಇವಾಗ್ಲೇ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ತೇವಾಂಶ ಎಲ್ಲ ಡ್ರೈ ಆಗಿದೆ ಅಂತ ಅಂದ್ಮೇಲೆ ನೀವು ಮುಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ. ಮೊದಲೇ ಮುಚ್ಚಲಿಕ್ಕೆ ಕೈ ಹಾಕಿದ್ರೆ ಕಿತ್ತೋಗ್ತದೆ. ನೋಡಿ, ಈಗ ಒಂದು 80% ಅಷ್ಟು ತೇವಾಂಶ ಹೋಗಿದೆ. ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮುಚ್ಚಲಿಕ್ಕೆ. ಅಕ್ಕಿ ರೊಟ್ಟಿ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೊಟ್ಟಿಲಿ, ಯಾಕಂತಂದ್ರೆ ಗ್ರೀನ್, ಯೆಲ್ಲೋ ಬೆಂದಿರೋದೆಲ್ಲ ರೆಡ್ಡಿಶ್ ಆಗಿ ಕಾಣಿಸೋದ್ರಿಂದ ಕಲರ್ಫುಲ್ ಆಗಿ ಇರುತ್ತೆ. ನೋಡಿ, ಇವಾಗ ಇದು ಒಂದ್ ಸೈಡ್ ಬೆಂದಿದೆ, ದಬಾಕ್ತಾ ಇದ್ದೀನಿ. ಮಾಮೂಲಿ ರೊಟ್ಟಿಗಿಂತ ಇದನ್ನ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಬೇಕು. ಯಾಕೆ ಅಂತಂದ್ರೆ ಕಾಳುಗಳು ದಪ್ಪ ಇರುತ್ತಲ್ವಾ, ಅದ್ರ ಅಕ್ಕಪಕ್ಕ ಹಿಟ್ಟು ಸರಿಯಾಗಿ ಬೇಯದೆ ಉಳ್ಕೊಬಿಡುತ್ತೆ ಅಂತ. ಸೊ ಬೇರೆ ರೊಟ್ಟಿಗಿಂತ ಈ ರೊಟ್ಟಿನ ಸ್ವಲ್ಪ ಸುತ್ತ ಪ್ರೆಸ್ ಮಾಡಿ ಬೇಯಿಸ್ಬೇಕು. ಯಾಕೆ ಅಂತಂದ್ರೆ ಕಾಳು ಯೂಸ್ ಮಾಡಿರ್ತೀವಿ ಅಲ್ವಾ, ಎಲ್ಲಿ ಕಾಳು ಇರುತ್ತೋ ಅಲ್ಲಿ ಸ್ವಲ್ಪ ರೊಟ್ಟಿ ಮಂದ ಆಗಿರುತ್ತೆ, ಅಲ್ಲಿ ಬೇಯೋದು ಸ್ವಲ್ಪ ನಿಧಾನ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಬೇಕು. ನೋಡಿ, ಈಗ ಎರಡೂ ಕಡೆ ಕೆಂಪು ಚೆನ್ನಾಗಿ ಮೂಡಿದೆ, ಇದು ಬೆಂದಿದೆ. ಇದನ್ನ ನಾನೀಗ ತೆಗಿತಾ ಇದ್ದೀನಿ. ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಇದೆ. ಕೆಂಪು ಚಟ್ನಿ ಮತ್ತೆ ಬೆಣ್ಣೆ ಅಥವಾ ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.